ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ಚೌಕದ ಗುಣಲಕ್ಷಣಗಳು ಯಾವುದೆಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಚೌಕ ಎನ್ನುವಂಥದ್ದು ಒಂದು ವಿಶೇಷವಾದ ಆಯತವಾಗಿದೆ. ಆಯತದಲ್ಲಿ ನಮಗೆ ಗೊತ್ತಿದೆ ಅಭಿಮುಖ ಬಾಹುಗಳು ಸಮವಾಗಿರ್ತದೆ ಅಂತೇಳಿ, ಆದರೆ ಚೌಕದಲ್ಲಿ ಎಲ್ಲಾ ಬಾಹುಗಳು ಪರಸ್ಪರ ಸಮನಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಗುಣಲಕ್ಷಣ 1ರಲ್ಲಿ ಚೌಕದ ಎಲ್ಲಾ ಬಾಹುಗಳು ಪರಸ್ಪರ ಸಮನಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಗುಣಲಕ್ಷಣ 1. ಹಾಗೆ ಚೌಕ ಎನ್ನುವುದು ಆಯತವಾಗಿದೆ, ಆದರೆ ಎಲ್ಲಾ ಆಯತಗಳು ಚೌಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಾ ಚೌಕಗಳು ಆಯತವಾಗಿ ಇರ್ತದೆ. ನಂತರ ಇರುವಂತಹ 2ನೇ ಗುಣಲಕ್ಷಣ ಏನು? ಆಯತವನ್ನ ನೀವು ತೆಗೆದುಕೊಂಡ್ರೆ, ಆಯತವನ್ನ ನೀವು ಗಮನಿಸಿದ್ರೆ, ಆಯತದಲ್ಲಿ ಇರುವಂತಹ ಈ ಗೆರೆಗಳು ಏನಾಗಿದೆ, ಇವುಗಳು ಸಮಾಂತರವಾಗಿದೆ. ಅದನ್ನ ನಾವು ಹಿಂದಿನ ನಿರ್ಧಾರಕದಲ್ಲಿ ಕಲ್ತಿದ್ದೇವೆ. ಚೌಕ ಎನ್ನುವಂಥದ್ದು ಆಯತ, ಆದ್ರಿಂದ ನಾವೇನು ಹೇಳ್ಬೋದು, ಚೌಕದ ಅಭಿಮುಖ ಬಾಹುಗಳು ಪರಸ್ಪರ ಸಮಾನಾಂತರವಾಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ಇದು ಸಮಾಂತರವಾಗಿದೆ, ಹಾಗೆ ಇದು ಇದಕ್ಕೆ ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು 2ನೇ ಗುಣಲಕ್ಷಣ, ಚೌಕದ ಅಭಿಮುಖ ಬಾಹುಗಳು ಪರಸ್ಪರ ಸಮಾಂತರವಾಗಿರ್ತದೆ ಅಂತ ಹೇಳ್ಬೋದು. ನಂತರ ಚೌಕದಲ್ಲಿರುವಂತಹ ಕೋನಗಳು, ಈಗ ಚೌಕದ ಎಲ್ಲಾ ಕೋನಗಳು ಏನಾಗಿರ್ತವೆ, 90 ಡಿಗ್ರಿ ಆಗಿರ್ತದೆ. ಚೌಕದ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಅದೇ ರೀತಿ ನೀವು ಚೌಕದ ಕರ್ಣಗಳನ್ನ ಗಮನಿಸಿದ್ರೆ, ಈ ಚೌಕದ ಕರ್ಣಗಳ ಗುಣ ಆಯತದ ಎಲ್ಲಾ ಗುಣಗಳನ್ನ ಚೌಕ ಹೊಂದಿರ್ತದೆ. ಹಾಗಾಗಿ ಆಯತದಲ್ಲಿ ನಾವು ಏನ್ ನೋಡಿದ್ದೇವೆ, ಆಯತ ಕರ್ಣಗಳು ಸಮಾನಾದ ಉದ್ದವನ್ನ ಹೊಂದಿದೆ ಅಂತೇಳಿ. ಚೌಕದ ಕರ್ಣಗಳು ಕೂಡ ಸಮಾನಾದ ಉದ್ದವನ್ನ ಹೊಂದಿರ್ತವೆ. ಮತ್ತೆ ಚೌಕದ ಕರ್ಣಗಳು ಅರ್ಧಿಸುತ್ತವೆ, ಅಂದ್ರೆ ಮಧ್ಯಬಿಂದುವಿನಲ್ಲಿ ಇದನ್ನ ಸಮಭಾಗಗಳಾಗಿ ವಿಂಗಡಿಸುತ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು, 4ನೇ ಗುಣಲಕ್ಷಣವಾಗಿ ಚೌಕದ ಕರ್ಣಗಳು ಸಮಾನ ಉದ್ದವನ್ನ ಹೊಂದಿರ್ತದೆ, ಹಾಗೆ ಅವು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಅರ್ಧಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಅರ್ಧಿಸುತ್ತದೆ ಅಂದ್ರೆ, ಹಿಂದಿನ ವಿಡಿಯೋದಲ್ಲಿ ನಾವು ನಿರ್ಧಾರಕವನ್ನ ಕಲ್ತಿದ್ದೇವೆ. ಆ ನಿರ್ಧಾರಕ 5ರಲ್ಲಿ ನೋಡಿದ್ದೇವೆ, ಈ ಕರ್ಣಗಳ ನಡುವೆ ಉಂಟಾಗುವಂತ ಕೋನ ಏನಿದೆ, ಚೌಕದಲ್ಲಿ ಈ ಕೋನ ಏನಾಗಿರ್ತದೆ, ಈ ಕೋನ 90 ಡಿಗ್ರಿ ಆಗಿರ್ತದೆ ಅಂತ ನೋಡಿದ್ದೇವೆ. ಆದ್ರೆ ಆಯತದಲ್ಲಿ ಆ ಕೋನ ಯಾವುದೇ ಆಗಿರ್ಬೋದು, ಆದ್ರೆ ಚೌಕದಲ್ಲಿ ಈ ಕರ್ಣಗಳ ನಡುವೆ ಉಂಟಾದಂತ ಕೋನ, ಎಲ್ಲಾ ಕೋನಗಳು 4 ಕೋನಗಳು 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದು ಗುಣಲಕ್ಷಣ 4ರಲ್ಲಿ ಬಂದಿದೆ. ಚೌಕದ ಕರ್ಣಗಳು ಸಮಾನ ಉದ್ದವನ್ನ ಹೊಂದಿರ್ತದೆ, ಮತ್ತೆ ಅವು 90 ಡಿಗ್ರಿ ಕೋನದಲ್ಲಿ ಅರ್ಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ 4 ಗುಣಲಕ್ಷಣಗಳನ್ನ ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಗುಣಲಕ್ಷಣ ಇದೆ. ಆ ಇನ್ನೊಂದು ಗುಣಲಕ್ಷಣ ಏನು ಅಂತ ಹೇಳಿ ಒಂದು ಎಕ್ಸಾಂಪಲ್ ನ ಮೂಲಕ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಒಂದು ಚೌಕವನ್ನ ಕೊಟ್ಟಿದ್ದಾರೆ. ಈ ಚೌಕವನ್ನ ನೀವು ಹಾಗೆ ಈ ಚೌಕದಲ್ಲಿ ಇರುವಂತಹ ಕೋನಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು 90 ಡಿಗ್ರಿ ಆಗಿದೆ, ನಿಮ್ಗೆ ಗೊತ್ತಿದೆ. ಹಾಗೆ ಇದು 90 ಡಿಗ್ರಿ ಇದೆ. ಹಾಗೆ ಇಲ್ಲಿರುವಂತ ಈ ಕೋನ ಎ ಕೂಡ ಏನಾಗಿದೆ, 90 ಡಿಗ್ರಿ ಇದೆ. ಕೋನ ಸಿ ಕೂಡ ಏನಾಗಿದೆ, ಇದು ಕೂಡ 90 ಡಿಗ್ರಿ ಇದೆ. ಕೋನ ಎ ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಈ ತ್ರಿಭುಜದಲ್ಲಿ ಬರುವಂತ ಕೋನ, ಅದನ್ನ 2 ಅಂತ ಕೊಟ್ಟಿದ್ದಾರೆ. ಹಾಗೆ ಈ ತ್ರಿಭುಜದಲ್ಲಿ ಬರುವಂತ ಕೋನವನ್ನ 1 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ನೀವು ಗಮನಿಸಬಹುದು, ಕೋನ 3 ಮತ್ತೆ ಕೋನ 4 ಅಂತ ಕೊಟ್ಟಿದ್ದಾರೆ. ಈಗ ನಾವಿಲ್ಲಿ ಇನ್ನೊಂದು ಗುಣಲಕ್ಷಣವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳುವ. ಆ ಗುಣಲಕ್ಷಣ ಏನು ಅಂತ ಹೇಳಿ, ಮೊದಲಿಗೆ ನೀವಿಲ್ಲಿ ಗಮನಿಸಿದ್ರೆ, ಈ ಚಿತ್ರದಲ್ಲಿ AD = CD ಆಗಿದೆ. AD ಅಂದ್ರೆ ಇದು AD = CD ಆಗಿದೆ. ಯಾಕೆಂದ್ರೆ ಚೌಕದ ಎಲ್ಲಾ ಬಾಹುಗಳು ಸಮವಾಗಿರ್ತದೆ, ಆದ್ರಿಂದ AD = CD ಅಂತ ನಾವಿಲ್ಲಿ ಹೇಳ್ಬೋದು. ಅದನ್ನ ನಾನು ಇಲ್ಲಿ ಬರೀತೇನೆ, AD = CD. ಈಗ 2 ಬಾಹುಗಳು ಸಮವಾಗಿದ್ರೆ, ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಕೂಡ ಸಮವಾಗಿರ್ತದೆ, ಅದು ನಮ್ಗೆ ಗೊತ್ತಿದೆ. ಈಗ ಸಿಡಿಗೆ ಅಭಿಮುಖವಾಗಿರುವಂತ ಕೋನ ಯಾವುದು, ಕೋನ 1. ಹಾಗೆ ADಗೆ ಅಭಿಮುಖವಾಗಿರುವ ಕೋನ ಯಾವುದು, ಕೋನ 3. ನಾವಿಲ್ಲಿ ಏನು ಹೇಳ್ಬೋದು, ಆದ್ರಿಂದ ನಾವಿಲ್ಲಿ ಹೇಳ್ಬೋದು, ಕೋನ
1 ಇಸ್ ಈಕ್ವಲ್ ಟು ಕೋನ 3 ಅಂತ ಹೇಳ್ಬೋದು. ಅದೇ ರೀತಿ ಈ ಬದಿಯ ತ್ರಿಭುಜವನ್ನು ನೀವು ತೆಗೆದುಕೊಂಡ್ರೆ ಅಂದ್ರೆ ಎ ಬಿ ಸಿ ಅನ್ನು ತೆಗೆದುಕೊಂಡ್ರೆ ಅಲ್ಲಿ ಕೂಡ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಕೋನ 2. ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಕೋನ 4. ಕೋನ 2 ಇಸ್ ಈಕ್ವಲ್ ಟು ಕೋನ 4 ಆಗಿದೆ ಅಂತ ಹೇಳ್ಬೋದು. ನಂತರ ಈಗ ನೀವು ಒಂದು ತ್ರಿಭುಜವನ್ನ ತೆಗೆದುಕೊಳ್ಳಿ. ಯಾವ ತ್ರಿಭುಜ? ತ್ರಿಭುಜ ಎ ಡಿ ಸಿ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ತ್ರಿಭುಜದ 3 ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ಅದನ್ನ ಇಲ್ಲಿ ಬರೀತಾ ಇದ್ದೇನೆ. ಕೋನ 1 ಪ್ಲಸ್ ಕೋನ 1 ಪ್ಲಸ್ ಕೋನ 3 ಪ್ಲಸ್ ಕೋನ ಡಿ ಅಂದ್ರೆ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇಲ್ಲಿ ಬರೆದಿದೆ. ನಂತರ ಅದರ ಜೊತೆಗೆ ಇಲ್ಲಿ ಎ ಡಿ ಇಸ್ ಈಕ್ವಲ್ ಟು ಡಿ ಸಿ ಆಗಿರೋದ್ರಿಂದ ಕೋನ 1 ಇಸ್ ಈಕ್ವಲ್ ಟು ಕೋನ 3 ಅದನ್ನ ಇಲ್ಲಿ ನಾನು ವಿವರಿಸಿದ್ದೇನೆ. ಹಾಗಾಗಿ ನಾವೇನ್ ಮಾಡ್ಬೋದು? ಇಲ್ಲಿ ಕೋನ 1 ಇಸ್ ಈಕ್ವಲ್ ಟು ಕೋನ 3 ಆಗಿರೋದ್ರಿಂದ ಇಲ್ಲಿ ಈಗ ಕೋನ 1 ಏನಿದೆ ಈ ಜಾಗದಲ್ಲಿ ಇಲ್ಲಿ ಇದರ ವಿವರಣೆಯಲ್ಲಿ ಕೋನ 1 ಪ್ಲಸ್ ಕೋನ 3ರ ಜಾಗದಲ್ಲಿ ಕೋನ 1ನೇ ಬರೀತೇನೆ. ಯಾಕೆಂದ್ರೆ ಕೋನ 1 ಯಾವುದಕ್ಕೆ ಸಮವಾಗಿದೆ? ಕೋನ 3ಕ್ಕೆ. ಇವೆರಡು ಸಮವಾಗಿದೆ. ಇಸ್ ಈಕ್ವಲ್ ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2 ಕೋನ 1 ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಕೋನ 1 ಇಸ್ ಈಕ್ವಲ್ ಟು 90 ಡಿಗ್ರಿ 2 ಕೋನ. ನೆಕ್ಸ್ಟ್ ಕೋನ 1 ಇಸ್ ಈಕ್ವಲ್ ಟು 90 ಡಿಗ್ರಿ ಭಾಗಿಸು 2 ಅಂದ್ರೆ ಕೋನ 1 ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಸಿಗ್ತದೆ. ಹಾಗೆ ಕೋನ 1 3ಕ್ಕೆ ಸಮವಾಗಿರೋದ್ರಿಂದ ಕೋನ 3 ಕೂಡ 45 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೋನ 1 ಎಷ್ಟಾಗಿದೆ? 45 ಡಿಗ್ರಿ. ಹಾಗೆ ಕೋನ 3 ಏನಾಗಿದೆ? ಕೋನ 3 ಕೂಡ 45 ಡಿಗ್ರಿ ಆಗಿದೆ. ಸೊ ಈಗ ಇದು 45 ಡಿಗ್ರಿ ಆದ್ರೆ ಕೋನ 2 ಏನಾಗ್ತದೆ? ಕೋನ 2 ಕೂಡ 45 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಎ ಕೋನ 2 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಕೋನ ಎ ಇಸ್ ಈಕ್ವಲ್ ಟು ಇಲ್ಲಿ ಕೋನ 1 ಪ್ಲಸ್ ಕೋನ 2 ಆಗಿದೆ. ಎ ಕೋನ ಎಷ್ಟು ಅಂತ ನಮಗೆ ಗೊತ್ತಿದೆ? ಚೌಕದ ಕೋನಗಳು 90 ಡಿಗ್ರಿ ಆಗಿರ್ತದೆ ಅಂತ ಗೊತ್ತಿದೆ. ಅದರಲ್ಲಿ ಒಂದು ಕೋನ 45 ಡಿಗ್ರಿ ಆದ್ರೆ ಇನ್ನೊಂದು ಕೋನ ಏನಾಗಿರ್ತದೆ? 45 ಡಿಗ್ರಿ ಆಗಿರ್ತದೆ. ಹಾಗೆ ಇಲ್ಲಿ ಕೂಡ ಇದು ಕೂಡ 45 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಏನ್ ಹೇಳ್ಬೋದು? ಇಲ್ಲಿ ನಾವು ಹೇಳ್ಬೋದು ಚೌಕದ ಕರ್ಣಗಳು ಚೌಕದ ಕೋನಗಳನ್ನ ಅರ್ಧಿಸುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಇದು ಚೌಕದ ಕೋನ. ಹಾಗೆ ಇಲ್ಲಿ ಎ ಸಿ ಎನ್ನುವಂಥದ್ದು ಏನಾಗಿದೆ? ಇದು ಚೌಕದ ಕರ್ಣ. ಸೊ ಈ ಚೌಕದ ಕರ್ಣ ಏನ್ ಮಾಡ್ತದೆ? ಚೌಕದ ಕೋನಗಳನ್ನ 2 ಸಮಭಾಗಗಳಾಗಿ ವಿಂಗಡಿಸ್ತದೆ. ಚೌಕದ ಕೋನ 90 ಡಿಗ್ರಿ ಇದೆ. ಈ ರೀತಿ ಇದನ್ನ ಅರ್ಧಿಸಿದಾಗ ಇಲ್ಲಿ 45 ಡಿಗ್ರಿ ಅಂತ ಬರ್ತದೆ. ಹಾಗೆ ಇಲ್ಲಿ 45 ಡಿಗ್ರಿ ಅಂತ ಬರ್ತದೆ. ಇದನ್ನ ನಾವು ಚೌಕದ ಗುಣಲಕ್ಷಣದಲ್ಲಿ 5ನೇ ಗುಣಲಕ್ಷಣ ಅಂತ ಹೇಳ್ತೇವೆ. ಅಂದ್ರೆ ಚೌಕದ ಕರ್ಣಗಳು ಚೌಕದ ಕೋನಗಳನ್ನ ಅರ್ಧಿಸುತ್ತದೆ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನೀವು 5 ಗುಣಲಕ್ಷಣಗಳನ್ನ ನೋಡಿದ್ದೀರಾ. ಸೊ ಮೊದಲ ಗುಣಲಕ್ಷಣ ಏನು? ನಾವು ಕಲ್ತಿರುವಂತದ್ದು ಒಂದು ಚೌಕವನ್ನ ನೀವು ತೆಗೆದುಕೊಂಡ್ರೆ ಚೌಕದ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಇದು ಮೊದಲ ಗುಣಲಕ್ಷಣ. ನಂತರ 2ನೇ ಗುಣಲಕ್ಷಣ ಏನು? ಚೌಕದ ಅಭಿಮುಖ ಬಾಹುಗಳು ಏನಾಗಿರ್ತದೆ? ಸಮಾಂತರವಾಗಿರ್ತದೆ. ಇದು ಇದಕ್ಕೆ ಸಮಾಂತರವಾಗಿದೆ, ಹಾಗೆ ಇದು ಇದಕ್ಕೆ ಸಮಾಂತರವಾಗಿರ್ತದೆ. ಸೊ ಇದು 2ನೇ ಗುಣ. ಚೌಕದ ಎಲ್ಲಾ ಕೋನಗಳು ಏನಾಗಿರ್ತವೆ? 90 ಡಿಗ್ರಿ ಆಗಿರ್ತದೆ. ಹಾಗೆ ಚೌಕದ ಕರ್ಣಗಳು ಸಮಾನದ ಉದ್ದವನ್ನ ಹೊಂದಿರ್ತದೆ. ಮತ್ತೆ ಚೌಕದ ಕರ್ಣಗಳು ಮಧ್ಯಬಿಂದುವಿನಲ್ಲಿ ಅರ್ಧಿಸುತ್ತದೆ. ಅಂದ್ರೆ ಇದನ್ನ ಸಮಭಾಗಗಳಾಗಿ ವಿಂಗಡಿಸ್ತದೆ. ಹಾಗೆ ಚೌಕದ ಕರ್ಣಗಳು ಏನ್ ಮಾಡ್ತದೆ? ಚೌಕದ ಕೋನಗಳನ್ನು ಕೂಡ ಅರ್ಧಿಸುತ್ತದೆ. ಅಂದ್ರೆ ಇದು 45 ಡಿಗ್ರಿ ಇದ್ರೆ ಇದು ಕೂಡ 45 ಡಿಗ್ರಿ ಇರ್ತದೆ. ಸೊ ಇದೆಲ್ಲವೂ ಕೂಡ ಚೌಕದ ಗುಣಲಕ್ಷಣವಾಗಿದೆ. ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಕಂಡುಹಿಡಿಯಿರಿ ವಿಭಾಗದಲ್ಲಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡುವ.